ಯಾವುದೇ ಒಂದು ಸ್ವತ್ತಿನ ಕರಾರನ್ನು ಮಾಡಿದ ನಂತರದಲ್ಲಿ, ಅಂದರೆ ಯಾವುದೇ ಸ್ವತ್ತು ಅಂದರೆ ಜಮೀನಾಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಅದನ್ನು ಮಾರಾಟ ಮಾಡೋದಕ್ಕೆ ಒಂದು ಕರಾರನ್ನು ಮಾಡಿದರೆ, ಕರಾರನ್ನು ಅಂದರೆ ಆ ಒಂದು ದಿನಾಂಕದಲ್ಲಿ ಕರಾರನ್ನು ಮಾಡುವ ದಿನ ಅದರ ಒಂದು ಮಾರುಕಟ್ಟೆಯ ಮೌಲ್ಯವನ್ನು ಗುರುತಿಸಿ ಕರಾರನ್ನು ಮಾಡಿದರೆ, ಆನಂತರದಲ್ಲಿ ಕರಾರನ್ನು ಮಾಡಿದ ನಂತರದಲ್ಲಿ ಅದರ ಒಂದು ಬೆಲೆ ಹೆಚ್ಚಾದರೆ ಅಥವಾ SR ವ್ಯಾಲ್ಯೂ ಹೆಚ್ಚಾದರೆ, ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಈ ಹಿಂದೆ ಕರಾರು ಮಾಡುವ ಸಂದರ್ಭದಲ್ಲಿ ಮಾತನಾಡಿದ ಬೆಲೆಗೆ ಕೊಡೋದಿಲ್ಲ ಅಂಥೇಳಿ ನಿರಾಕರಿಸೋದಕ್ಕೆ ಬರುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ನೀವು ನಮ್ಮ ಒಂದು ಚಾನಲ್ನ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಷಯ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಆದರೆ ಆ ರೀತಿಯಲ್ಲಿ ಪಡ್ಕೊಳ್ಳುವಂಥ ಮಾಹಿತಿಗೆ ಚಾರ್ಜಸ್ ಇರುತ್ತೆ. ಆ ಚಾರ್ಜಸನ್ನು ಪೇಮೆಂಟ್ ಮಾಡಿ ಪಡ್ಕೋಬೋದಾಗಿರುತ್ತೆ. ಯಾವುದೇ ಒಂದು ಕರಾರು ಆದ ನಂತರದಲ್ಲಿ ಆ ಒಂದು ಕರಾರಿನ ದಿನಾಂಕದಲ್ಲಿ ಆ ಒಂದು ಮಾರುಕಟ್ಟೆ ಬೆಲೆಯನ್ನು ನಮೂದು ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ರಿಜಿಸ್ಟರ್ ಮಾಡುವ ಮಧ್ಯದಲ್ಲಿ, ಅಂದರೆ ಕರಾರು ಮಾಡಿದ ದಿನಾಂಕದಿಂದ ಮುಂದೆ ಅದರ ಒಂದು ವ್ಯಾಲ್ಯೂ ಹೆಚ್ಚಾದರೆ ಅಂಥ ಸಂದರ್ಭದಲ್ಲಿ ಈ ಹಿಂದೆ ಮಾಡದಂಥ, ಅಂದರೆ ಕರಾರು ಮಾಡುವ ಸಂದರ್ಭದಲ್ಲಿ ಇದ್ದಂಥ ಬೆಲೆ ಈಗ ಇರುವಂಥ ಬೆಲೆಗೆ ವ್ಯತ್ಯಾಸ ಇದೆ, ಹೆಚ್ಚಿದೆ, ಅಥವಾ SR ವ್ಯಾಲ್ಯೂ ಅಮೌಂಟ್ ಹೆಚ್ಚಾಗಿದೆ, ಹಾಗಾಗಿ ಕೊಡೋದಿಲ್ಲ ಅಂಥೇಳಿ ನಿರಾಕರಿಸ್ಬೋದಾ ಅನ್ನೋದು ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಕರಣದಲ್ಲಿ ಕರಾರನ್ನು ಮಾಡುವಾಗ ಒಂದು ಮಾರುಕಟ್ಟೆಯ ಬೆಲೆ ಇರುತ್ತೆ. ಕರಾರು ಮಾಡಿದ ನಂತರದಲ್ಲಿ ಹೆಚ್ಚಿನ ಒಂದು ಹಣದ ಬೇಡಿಕೆಯನ್ನು ಇಡ್ತಾರೆ ರಿಜಿಸ್ಟ್ರೇಷನ್ ಮಾಡಿಕೊಡುವಂಥ ಸಂದರ್ಭದಲ್ಲಿ. ಸೊ ಕರಾರನ್ನು ಮಾಡಿಕೊಂಡಂಥವರು ರಿಜಿಸ್ಟ್ರೇಷನ್ನ ಮಾಡಿಕೊಡ್ಬೇಕು ಅಂತೇಳಿ ಲೀಗಲ್ ನೋಟಿಸ್ ಎಲ್ಲನೂ ಕೊಡ್ತಾರೆ. ಆದರೆ ಅವರು ಅದಕ್ಕೆ ಬಂದು ಒಪ್ಪೋದಿಲ್ಲ. ಆಗ ಮಾತಾಡಿದ ಬೆಲೆ ಬೇರೆ ಇದೆ, ಈಗ ಹೆಚ್ಚಾಗಿದೆ, ಹಾಗಾಗಿ ಹೆಚ್ಚಿನ ಬೆಲೆ ಇವತ್ತಿನ ಬೆಲೆಯನ್ನು ಕೊಟ್ಟರೆ ಮಾತ್ರ ಬಂದು ಮಾಡಿಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಸಬ್ ರಿಜಿಸ್ಟ್ರಲ್ಲಿ ಬಂದು ರಿಜಿಸ್ಟ್ರೇಷನ್ನ ಮಾಡಿಕೊಡಲಿಕ್ಕೆ ನಿರಾಕರಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ. ಇದನ್ನು ಕೆಳ ನ್ಯಾಯಾಲಯ ಅಲೋ ಮಾಡಿರುತ್ತೆ. ಸೊ ಅಲೋ ಮಾಡಿದ ನಂತರದಲ್ಲಿ ಅದರ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. ಸೊ ಹೀಗೆ ಸುಪ್ರೀಂ ಕೋರ್ಟ್ಗೆ ಬಂದಂಥ ಮೇಲ್ಮನವಿಯನ್ನು ಪರಿಶೀಲಿಸಿದಂಥ ಸುಪ್ರೀಂ ಕೋರ್ಟ್ ಆ ರೀತಿಯಲ್ಲಿ ಕರಾರನ್ನು ಯಾವತ್ತೋ ದಿನಾಂಕದಂದು ಮಾಡಿಕೊಳ್ಳಲಾಗುತ್ತೆ ಅದೇ ಬೆಲೆಗೆ ಸಬ್ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ಬೇಕಾಗುತ್ತೆ. ಹೆಚ್ಚಿನ ಹಣವನ್ನು ಕೇಳಲಿಕ್ಕೆ ಬರೋದಿಲ್ಲ. ಸೊ ಆ ರೀತಿಯಲ್ಲಿ ಇದ್ದರೆ ಅದು ಕಂಡೀಷನಲ್ಲಿ ನಮೂದು ಮಾಡಬೇಕಾಗಿರುತ್ತೆ. ನೋಂದಣಿ ಮಾಡಿಕೊಡುವ ದಿನಾಂಕಕ್ಕೆ ಏನು ಬೆಲೆ ಇರುತ್ತೆ ಅದನ್ನು ಕೇಳಬೇಕಾಗುತ್ತೆ ಅಥವಾ ಕೊಡಬೇಕಾಗತ್ತೆ ಅಂತೇಳಿ ನಮೂದು ಮಾಡಿದರೆ ಮಾತ್ರ ಅದು ಅಪ್ಲೈ ಆಗುತ್ತೆ. ಇಲ್ಲಾಂದರೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋದನ್ನ ಈ ಒಂದು ಪ್ರಕರಣದಲ್ಲಿ ನೋಡ್ಬೋದಾಗಿರುತ್ತೆ. ಅಂದರೆ ಯಾವುದೇ ಒಂದು ಕರಾರನ್ನು ಸೇಲ್ ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ರೆ ಆ ಒಂದು ನಿಗದಿತ ಸಮಯದೊಳಗಡೆ ಅಂಥ ಒಂದು ಕರಾರನ್ನು ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಈಗ ಬೆಲೆ ಹೆಚ್ಚಾಗಿದೆ, ಹೆಚ್ಚಿನ ಹಣವನ್ನು ಕೊಡಿ ಅಂತೇಳಿ ಕೇಳಲಿಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ವಿಡಿಯೋದಲ್ಲಿ, ಅಂದರೆ ಈ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನು ಪಾಸ್ ಆಗಿದೆ, ಪಾರ್ಶ್ವನಾಥ್ ಶಾ ವರ್ಸಸ್ ಬಂಧನ್ ಮೋದಕ್ ಆ್ಯಂಡ್ ಅದರ್ಸ್, ಈ ಒಂದು ಪ್ರಕರಣದಲ್ಲಿ ನೋಡ್ಬೋದಾಗಿರುತ್ತೆ.